ಬ್ರೋ ನೀವೇನ ಇದು ಅಪರೂಪಕ್ಕೆ ನನ್ನ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಬೇಗ ಬಂದರೆ ನಾನೇ ಗೆಲ್ಲೋದು, ಯಾಕಂದ್ರೆ ಅವ್ರ ಟೀಮಲ್ಲಿ ತೇಜಸ್ ಬ್ರೋ ಇರೋದು. 87 ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವಾಗ ನಾವು ಒಂದು ನಿನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ನಾನು ಒಂದು ರೆಸಾರ್ಟ್ಗೆ ಹೋಗ್ತೇನೆ ಅಂತ ಹೇಳ್ತಿದ್ದೆ. ಅಂಡ್ ಇವಾಗ ಬಂದಿದ್ದೀನಿ ರೆಸಾರ್ಟಿಗೆ. ಬೆಳಗ್ಗೆನೆ ಎದ್ದು 10 ಗಂಟೆಯಿಂದ 11 ಗಂಟೆ 11:30 ಅಂದರೆ ನನಗೀಗ ಎಕ್ಸಾಮ್ ಟೈಮ್ ಬಂದ್ಬಿಟ್ಟು 10 ಗಂಟೆಯಿಂದ 1 ಗಂಟೆ. 10ರಿಂದ 11 ಗಂಟೆ ಒಳಗಡೆನೆ 11 ಗಂಟೆ ಹಂಗೆ ಎಕ್ಸಾಮ್ ಮುಗಿಸ್ಬಿಟ್ಟೆ. ಸೊ ಎಕ್ಸಾಮ್ ಮುಗಿಸಿದ ತಕ್ಷಣ ಪಟ್ ಅಂತ ರೆಡಿಯಾಗಿ 11:30 ಹೊರಟು ಇವಾಗ ಟೈಮ್ ಒಂದು 12:30. ಆ್ಯಂಡ್ ಇವಾಗ ರೀಚ್ ಆಗಿದ್ದೀವಿ. ನನ್ನ ಜೊತೆಗೆ ನಮ್ಮ ಸ್ನೇಹಿತ ಕೂಡ ಇದ್ದಾನೆ ಆ್ಯಂಡ್ ಇನ್ನೂ ಇಬ್ಬರು ಇದ್ದಾರೆ, ಬರ್ತಾವ್ರೆ ಆನ್ ದ ವೇ. ಇವಾಗ ಒಂದು ರೆಸಾರ್ಟಿಗೆ ಎಂಟ್ರಿ ಕೊಟ್ಟಿದ್ದೀವಿ ಆ್ಯಂಡ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ಬುಕ್ಕಿಂಗ್ಗೆ ಸಿಗ ನೋಡಿ ಏನು ಹೇಳ್ತೀನಂತ. ಬ್ರೋ ಏನು ಬ್ರೋ ಸೆಕ್ಯೂರಿಟಿ ಅವ್ರು ತರ್ದ್ಬಿಟ್ಟವ್ರೆ. ಬನ್ನಿ ಬ್ರೋ ಬನ್ನಿ हाँ बनी बेगा बनी भाई. अब क्या है ना, अब बस ऐसे पकड़ो मेरे को, अब बस ऐसे पकड़ो मेरे को, बोलता हूँ. अब बस ऐसे पकड़ो अब नहीं ये लेफ्ट हैंड से पकड़ो, ये ऐसे पकड़ो ना. हाँ वो आने तक वेट करो, वो आते आने के बाद ಒಂದೇನೋ ಮಾಡೋಣ ಅಂತ ಅನ್ಕೊಂಡೆ. ಓ ಇಲ್ಲೇ ಬತ್ತವ್ರೆ ಬ್ರೋ, ನೀವೇನ ಇದು? ವೆಲ್ಕಮ್ಸ್. ಹಲೋ. ಅಪರೂಪಕ್ಕೆ ನನ್ನ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಬೇಗ ಬಂದವ್ರೆ. ಹಾಯ್ ಬ್ರೋ, ಸುದೀಪ್ ಅಂತ. ನೀವು? ಅಲೆಕ್ಸ್. ಓಕೆ ನೈಸ್ ಬ್ರೋ. ಏನ್ ಬ್ರೋ ಬೇಗ ಬಂದ್ಬಿಟ್ಟಿದ್ದೀರಾ ಬ್ರೋ? ನಿಮ್ಮ ನೆನ್ಸ್ಕೊಂತ ಇದೆ ಬ್ರೋ. ಆಯ್ತು ಬ್ರೋ. ಗೈಸ್ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಇವ್ರಾಗ್ಲೇ ಮುಂಚೆನೆ ಬಂದ್ಬಿಟ್ಟವ್ರೆ. ಇವಾಗ ಟೈಮ್ ಬಂದು 12:30 ಅಲ್ಲ ಬ್ರೋ, ಅಥವಾ 1 ಗಂಟೆನಾ? 1 ಗಂಟೆ. ಸೊ ಇವ್ರು 11:30ಗೆ ಬಂದ್ಬಿಟ್ಟವ್ರೆ. ಬಂದು ಕ್ಲಿಪ್ಸ್ ಎಲ್ಲ ತಗೊಂತವ್ರೆ. ಅವ್ರೊಂದು ರಿಲೇಟೆಡ್ ಬಂದಿರೋದು. ನಾವು ಅವ್ರ ಜೊತೆ ಆರಾಮಾಗಿ ಬಂದಿದ್ವಿ ಎಂಜಾಯ್ ಮಾಡಕ್ಕೆ. ಜಾಲಿ ಎಲ್ಲ ಜಾಲಿ ಎಂಜಾಯ್ ಮಾಡಕ್ಕೆ. ಟೆಂಪರರಿ ಬ್ಯಾಗ್ ಇಲ್ಲೆಲ್ಲ ಇಕ್ಕಲ್ಲ ಬ್ರೋ, ನಾವು ಸೀದಾ ರೂಮಲ್ಲಿ ಇಕ್ಕೋದು. ಏನ್ ಬ್ರೋ ಹಿಂಗ್ ಮಾಡ್ತೀರ ನನ್ನ? ಬಾಸ್ ಹೋಗೋಣ ಬ್ರೋ. ಜಸ್ಟ್ ಇಷ್ಟಕ್ಕೆಲ್ಲ ಸೀರಿಯಸ್ ಆದ್ರೆ ಹೆಂಗೆ? ಲೈಫು ಇಷ್ಟು ದೊಡ್ಡದು, ನೀವು ಲೈಫಲ್ಲಿ ನೋಡಿರೋದು ಇಷ್ಟೇ. ಇವಾಗ ನಮ್ಗೆ ಅಷ್ಟೆಲ್ಲ ತುಂಬಾ ಖುಷಿ. ನಮ್ಗೆ ಅದೇ ಮೇನು, ನಮ್ಗೆ ಅದೇ ಬೇಕು. ನಮ್ಗೆ ಇಲ್ಲಿ ಹೊರಗಡೆ 2-3 ಬಸ್ಗಳು ಕಾಣಿಸ್ತು ಬ್ರೋ. 2-3 ಬಸ್ಗಳು ಬಂದವೆ. ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಕೈ ಆಸ್ ಇಟ್ ಈಸ್ ಎಲ್ಲ ರೆಸಾರ್ಟಲ್ಲಿ ಒಂದು ಬ್ಯಾಂಡ್ ಕಟ್ತಾರೆ. ಇವಾಗ ಇಲ್ಲೂ ನಮ್ಮ ಕೈಗೆ ಬ್ಯಾಂಡ್ ಕಟ್ತಿದ್ದಾರೆ. ಡನ್. ಇದೆ ಇದು ಸೈಕ್ಲಿಂಗ್, ಇದು ನಾಡ್ಬೇಕಿದು. ಒನ್ ಆಫ್ ಮೈ ಜಿಪ್ ಲೈನ್ ಜೊತೆಗೆ ಈ ಸೈಕ್ಲಿಂಗ್ ಕೂಡ ತುಂಬಾ ಇಷ್ಟ. ಈ ಟೈಮಲ್ಲಿ ಈ ರೆಸಾರ್ಟಲ್ಲಿ ಆಡೇ ಬಿಡತ್ತೆ ಪಕ್ಕ. ನಮಗೋಸ್ಕರ ಲಂಚ್ ಕೊಡಿಸ್ತೀನಿ ಅಂತ ಹೇಳಿದ್ರು ಬ್ರೋ. ಇವರೆಲ್ಲ ಇಂಥ ಟೈಮಲ್ಲಿ ಬಂದ್ರೆ ಏನ್ ಬ್ರೋ ಸಿಗುತ್ತೆ? ಅದು ಕರೆಕ್ಟ್. ಎಷ್ಟು ಬ್ರೋ? 11 ಗಂಟೆಗೆ ತಾನೇ ಅವೆಲ್ಲ? ಎಷ್ಟು? 9:30 11 o'clockಗೆ ಲಂಚ್ ಇರೋದು. ನಾವು ಬಂದಿರೋದು 1 ಗಂಟೆಗೆ. ಪಾಪ ಇವ್ರಿಗೆ ಹೇಳಿದ್ರೆ ಏನ್ ಬ್ರೋ? 11 o'clockಗೆ ವೆಲ್ಕಮ್ ಡ್ರಿಂಕ್ಸ್. ಅದೇ ವೆಲ್ಕಮ್ ಡ್ರಿಂಕ್ ಲಂಚ್ ಎಲ್ಲ ಅವಾಗಲೇ ತಾನೇ ಬರೋದು. ಅದು ಬೇರೆನಾ? ಇದೇನೋ ಡಿಫ್ರೆಂಟ್ ಐತೆ ಗುರು. ಗೈಸ್ ತಿಂಡಿ ಬಂದ್ಬಿಟ್ಟು 1:15 ಕೊಡ್ತಾರಂತೆ. ಸೊ ನಮ್ಮ ತೇಜಸ್ ಬ್ರೋ ಅವರು ಬಂದಿರೋದು ಇಲ್ಲಿ ಒಂದು ಪ್ರಮೋಷನ್ ರಿಲೇಟೆಡ್. ಅವ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಜನ ಬರ್ಬೋದಿತ್ತು. ಅದಕ್ಕೆ ನಾವು 3 ಜನ, ಅಲೆಕ್ಸ್, ಸುವೆಲ್ ಅಂಡ್ ಮೀ, 4 ಜನ ಬಂದಿದ್ವಿ. ಅಲ್ಲಿ ಲಂಚ್ ಆ್ಯಡ್ ಮಾಡೋದಕ್ಕೆ ಇನ್ನೂ 20 ನಿಮಿಷ ಅಂತೆ. ಅದಕ್ಕೆ ನಾವು ಇಂಡೋರ್ ಗೇಮ್ಸ್ ಆಡೋಣ ಅಂತ ಬಂದಿದ್ದೀವಿ. ಇಂಡೋರ್ ಗೇಮ್ಸಲ್ಲಿ ನನಗೆ ಕಾಣಿಸ್ತಿರೋದು 3 ಬಾಲ್ ಇಲ್ಲ ಬ್ರೋ. ಅಲ್ಲಿ. ಸೊ ಇವಾಗ ನಾವು ಆಡ್ತೀವಿ. ಇವಾಗ ನಮ್ಮ ಕ್ಯಾಮ್ರಾಮನ್ ಆಗಿ ಸುವೆಲ್ ವರ್ಕ್ ಮಾಡ್ತಾನೆ. ಇವರು ನನಗೆ ಕೇಳ್ತವ್ರೆ ಇದು ಟೇಬಲ್ ಟೆನ್ನಿಸ್ ಆಡಕ್ ಬರುತ್ತೆ ಅಂತ ನನಗೆ ಕೇಳ್ತವ್ರೆ. ಇವ್ರಿಗೆ ಆಡಕ್ ಬರ್ತಿಲ್ಲ. ಇರಿ ಈಗ ನೋಡಿ ಒಂದು ಕ್ಲಿಪ್ ತೋರಿಸ್ತೀನಿ. ಸೂಪರ್ ಬ್ರೋ. ನಾನು ಹೇಳ್ಕೊಡ್ತೀನಿ ರೀ. ನಾನು ಹೇಳ್ಕೊಡ್ತೀನಿ. ಟೇಬಲ್ ಟೆನ್ನಿಸ್ ಆಡಿ ಕ್ರಿಕೆಟ್ ಆಡ್ತಾರೆ, 6 ಹೊಡಿತಾರೆ. ಯೋಚನೆ ಮಾಡಕ್ಕೆ ಹೇಳ್ಬಿಡು ಬ್ರೋ. ನಾವಿಬ್ರು ಇರೋದು, ಅವ್ರೊಬ್ಬರೇ ಇರೋದು. ನಾನು ಒಬ್ಬನೇ ಸಾಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಬ್ರು ಚೂಸ್ ಮಾಡವ್ರೆ. ಗೈಸ್ ಇವಾಗ 2v1 ಆಡ್ತಿರೋದು. ನಾನು ಒಬ್ರು ಅವ್ರು ಇಬ್ರು ಆಡ್ತಿರೋದು. ಅಗ್ರಿಮೆಂಟ್ ಇಲ್ಲ. ಬರ್ಸ್ಕೊಂಡ್ರೆ ಮುಖಾಮುಖಿ ಹೊಡೆದಾಕ್ಬಿಟ್ರೆ
ನಾನೇ ಗೆಲ್ಲೋದು, ಯಾಕಂದ್ರೆ ಅವ್ರ ಟೀಮಲ್ಲಿ ತೇಜಸ್ ಪ್ರೋ ಇರೋದು. ಇಬ್ರು ಏನಾದ್ರು ಒಬ್ಬನ ಮೇಲೆ ಸೋತ್ಕೊಂಡ್ರಂದ್ರೆ ಮುಗ್ದೋಯ್ತು. 7 each. 8-7. ಸೋಲು ಗೆಲುವು ಎಲ್ಲ ಇದ್ದಿದೆ ಅಂತ ಹೇಳ್ತಾರೆ. ಸೋಲು ಗೆಲುವು ಎಲ್ಲ ಇದ್ದಿದೆ. ಇವ್ರಿಗಂತಂಗೆ ಇವ್ರು ಗೆದ್ದಿದ್ದಾರೆ. ಎಸ್, ಆದ್ರೆ ನಿಮ್ಗಂತಂಗೆ ಏನ್ ಗೊತ್ತಾ, ನಾನು ಬಿಟ್ಕೊಟ್ಟಿನಿ. ನೋ ವೇ, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗೈಸ್, ಇಷ್ಟೊತ್ತು ಒಳ್ಳೆ ಗೇಮ್ ಮಾಡಿದ್ವಿ ಟೇಬಲ್ ಟೆನ್ನಿಸ್. ಬಂದ್ಬಿಟ್ಟು ಒಳ್ಳೆ ಗೇಮ್ ಮಾಡಿತ್ತು, ಚೆನ್ನಾಗಿತ್ತು. ಅಂಡ್ ಇವಾಗ 1:30ಗೆ ತಿಂಡಿ ಲಂಚ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ತಿಂಡಿ ಮಾಡಕ್ ಹೋಗ್ತಾ ಇದೀವಿ. ಇವಾಗ ತಿಂಡಿ ಮಾಡ್ತಾ ಇದೀವಿ. ಫಸ್ಟೇ ಸೂಪ್ ಇದೆ. ಇದು ಕಂಪ್ಲೀಟು ವೆಜ್ಜು. ನಾನು ತಗೋತಿಲ್ಲ, ಇಲ್ಲಿ ನಾನ್ ವೆಜ್ ಇದೆ. ನಾನ್ ವೆಜ್ ಇಸ್ ಇಂಪಾರ್ಟೆಂಟ್. ನಾನು ಬಿರಿಯಾನಿ, ಚಪಾತಿ, ಆಮೇಲೆ ಎಗ್ ಮಸಾಲ ಮತ್ತು ಒಂದಿಷ್ಟು ಇದು ಮಿಕ್ಸ್ಡ್ ಗೋಬಿ ಏನು ಹೇಳಿದ್ರು, ಇಷ್ಟು ನಾನು ಹಾಕ್ಸ್ಕೊಂಡಿದ್ದೀನಿ. ಸೊ ಇಷ್ಟು ಅವ್ರು ಹಾಕ್ಸ್ಕೊಂಡಿದ್ದು. ಇದು ತೇಜು ಬರೋದು, ಅದು ಸುಬೇಲ್ದು, ಮತ್ತು ಇದು ಅಲೆಕ್ಸ್ ಬರೋದು. ಡನ್. ಹಾಂ, ಇದು ಟ್ರಯಲ್, ಇನ್ನೂ ಐತೆ ರಿಯಲ್. ಬ್ರೋ ಕೇಳಿ ಒಂದು ಕೇಳಿ. ಅಕಸ್ಮಾತ್ ನನಗೆ ಮಾತಾಡ್ತಾ ಟೈಮಲ್ಲಿ ತೇಜು ಬ್ರೋ ಏನಾದ್ರು ಒಂದು ಡೈಲಾಗ್ ಬಿಟ್ಟಾಗ ನೀವೆಲ್ಲರೂ ಓ ಅನ್ಬೇಕು. ಹಾ ಸರಿ ಬ್ರೋ, ಏನಾದ್ರು ಹೇಳಿ ಬ್ರೋ. ಈಗೇನು ಹೇಳಿದ್ರು ಅದು ವಾಪಸ್ ಹೇಳಿ ಬ್ರೋ. ಹೇಳಿ ಬ್ರೋ, ರೆಡಿ ಬ್ರೋ. ದೇವ್ರು ದೊಡ್ಡವರು, ಊಟ ಮಾಡಿ. ಓ ಕ್ರೇಜಿ. ಲೆಟ್ಸ್ ಈಟ್ ಲಂಚ್. ನಾನು ತಿಂದಿದ್ದಾಯ್ತು. ಐಸ್ ಕ್ರೀಮ್ ತಂದಿದ್ದೀನಿ. ಇದನ್ನ ಒಂದು 4-5 ಸರಿ ಯಾರೋ ತಿಂತೀನಿ. ಐಸ್ ಕ್ರೀಮ್ ನೋಡಿದಾಗೆಲ್ಲ ತಿನ್ಬೇಕು ಅನ್ಸುತ್ತೆ. ಇನ್ನೊಂದು ರೌಂಡ್ ಹಾಕ್ಸ್ಕೊತಾ ಇದ್ದೀನಿ. ಇದು 2ನೇ ರೌಂಡು, 3rd ರೌಂಡ್, 4th ರೌಂಡ್. ಗೈಸ್, ಒಂದು ಭರ್ಜರಿ ಊಟ ಆಯ್ತು. ಲೋಡೆಡ್ ಊಟ, ಒಂದೊಳ್ಳೆ ಊಟ ಆಯ್ತು. ಈಗ ನಾವು ಹೋಗ್ಬೇಕಾಗಿರೋದು, ಈಗ ನಾವು ರೋಪ್ ಆಕ್ಟಿವಿಟೀಸ್, ಏನ್ ಆಕ್ಟಿವಿಟೀಸ್ ಇದೆ ಅದನ್ನ ಆಡಕ್ ಹೋಗ್ಬೇಕು. ಅದಕ್ಕೂ ಮುಂಚೆ ರೂಮ್ಸ್ ಬೇಕು. ರೂಮಲ್ಲಿ ಹೋಗ್ಬಿಟ್ಟು ಬ್ಯಾಗ್ ಇಡಬೇಕು. ಈಗ ಕೊಡಿಸ್ತವ್ರೆ ನಮ್ಮ ತೇಜಸ್ ಬ್ರೋ. ನೀವು ದೊಡ್ಡವರು ಬ್ರೋ. ನೀವು ನಮ್ ಹೊಗಳ್ತಾ ಇದ್ದೀವಿ ಬ್ರೋ ಬ್ಲಾಗಲ್ಲಿ. ಅಲ್ಲ, ಬ್ಲಾಗಲ್ಲಿ ತುಂಬಾ ಹೊಗಳಿದ್ರು ಬೈತಾರೆ, ಇನ್ಸಲ್ಟ್ ಮಾಡಿದ್ರು ಬೈತಾರೆ. ಸೊ ಇವಾಗ ರೂಮ್ ಎಲ್ಲ ಕೊಟ್ಟಾದ್ಮೇಲೆ ಹೋಗಿ ಬ್ಯಾಗ್ ಇಟ್ಟು ಆ್ಯಂಡ್ ಆಟ ಆಡಕ್ ಹೋಗ್ಬೇಕು. ಏನೇನ್ ಆಟ ಇದೆ ಅಂತ ನೋಡ್ತೀನಿ, ವಿಲ್ ಟೆಲ್ ಯು. ಇಲ್ಲೊಂದು ರಿಸೆಪ್ಷನ್ ಇದೆ ಇವತ್ತು. ತೇಜು ಅವ್ರದ್ದು, ಸುವೇಲ್ ಅವ್ರದ್ದು, ಅಲೆಕ್ಸ್ ಅವ್ರದ್ದು, ಎಲ್ರದ್ದು ಕೂಡ. ನಾನು ನಂದೇ ಅಂತ ಹೇಳಕ್ ಬಂದೆ, ಅವರೇ ಹೇಳ್ಬಿಟ್ರು. ಆಲ್ ವೆಲ್ಕಮ್ಸ್ ಯು. ನನ್ನ ರಿಸೆಪ್ಷನ್ ನಡೀತಿದೆ. ಮದ್ವೆ ಹಣ್ಣೆಲ್ಲ ಹೇಳಲ್ಲ, ಹೈಡು, ಸೀಕ್ರೆಟ್. ಇಟ್ಸ್ ಅ ಸೀಕ್ರೆಟ್. ಇವಾಗ ರೋಪ್ ಆಕ್ಟಿವಿಟೀಸ್ ಆಡಕ್ ಹೋಗ್ತಾ ಇದೀವಿ. ಎಷ್ಟು ರೋಪ್ ಆಕ್ಟಿವಿಟೀಸ್ ಇದೆ ನೋಡೋಣ. ಇವಾಗ ಈ ಒಂದು 4 ರೋಪ್ ಆಕ್ಟಿವಿಟೀಸ್ ನ ನಾವು ಆಡ್ತಾ ಇದೀವಿ. ಆಯ್ತು, ಅಲ್ಲಿಂದಲೇ ಶುರು ಮಾಡಿ, ಪರವಾಗಿಲ್ಲ. ಕಮಾನ್. ಇವಾಗ 4 ಮಂಗಗಳು, 4 ಹ್ಯೂಮನ್ಸ್ಗಳು. ಬ್ರೋ, ನಿಮ್ಮೊಬ್ರಿಗೆ ಹೇಳ್ದ ನಾನು 4 ಜನ ಅಂತ ಹೇಳಿದ್ದೀನಿ. 4 ಮಂಗಗಳು. ನಾನು ಫೀಲ್ ಆಗಿರೋದು ನಿಮಗೂ ಸೇರ್ಸಿ ಹೇಳ್ತಾವ್ರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ. ನಾನು ಏನ್ ಹೇಳಿದ್ದು ಅವ್ರು ಒಂದು ಡೈಲಾಗ್ ಕೇಳ್ದಾಗೇನು. ಓ ಓಕೆ ಹೇಳಿ ಇನ್ನೊಂದ್ಸಲಿ. ಇನ್ನೊಂದ್ಸಲಿ ತೇಜು ಬ್ರೋ, ಇನ್ನೊಂದ್ಸಲಿ ಹೇಳಿ. ಮೇಲ್ ಬನ್ನಿ. ಓ ಕ್ಲೈಂಬಿಂಗ್ ಆನ್ ದ ಮೌಂಟೇನ್. ಇವರಿಬ್ರು ಈ ಸೈಕ್ಲಿಂಗ್ ಆಡಿದ್ದಾರೆ. ಸೈಕ್ಲಿಂಗ್ ಎಲ್ಲ ಆಡ್ಬಿಟ್ಟಿದ್ದಾರೆ. ಈ ರೋಪಿಂಗ್ ಪಾಪ ನಾವು ಬರ್ಲಿ ಅಂತ ವೇಟ್ ಮಾಡ್ತಿದ್ರು. ಬಿಟ್ಟಿದೀವಿ ಬ್ರೋ ಅದನ್ನ. ಅದೇ 3, 2, 1. ಓ
ಗೈಸ್ ಇಲ್ಲಿರೋ 4 ಆಕ್ಟಿವಿಟಿನ 4 ರೋಪ್ ಆಕ್ಟಿವಿಟಿನ ಆಡಾಯ್ತು. ಅಂಡ್ ಇವಾಗ ನಾನು ಸೈಕ್ಲಿಂಗ್ ಆಡ್ತಾ ಇದ್ದೀನಿ. ಎಲ್ಲ ಕರೆಕ್ಟ್ ಆಗಿದೆ ಬ್ರೋ. ನಿಮ್ ಕಣ್ಣನ್ನ ಇಲ್ಲಿ ಇಕ್ಕೋಬೇಡಿ, ಅಲ್ಲಿ ಇಕ್ಕೊಳ್ಳಿ. ಇಲ್ಲಿ ಕಂಟ ಪಕ್ಕ ಬಿದ್ದೋಗ್ತೀರಾ. ಟೈರ್ ನೋಡೋ ಟೈರೋ ಪಾಸ್ ಅಲ್ಲ, ಅಲ್ಲಿ ತಳ್ತಾರೆ. ಏನ್ ಬೆಚ್ಚಿದ್ರ ನನ್ನ ಯಾಕೆ ತೋರಿಸಿಸ್ವಲ್ಲ, ಅಲ್ಲಿ ತೋರಿಸ್ಬೇಕೇನೆ. ಸೈಕ್ಲಿಂಗ್ ಆಯ್ತು, ಎಲ್ಲ ಫುಲ್ಲು ಅನ್ಬಾಕ್ಸಿಂಗ್. ಗೈಸ್ ಈ ಸೈಕ್ಲಿಂಗು ನಾನು ಆಡಿದ್ದು ಫಸ್ಟ್ ಟೈಮು. ನನಗೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನನಗೆ ಆ ಸ್ಟಾರ್ಟಿಂಗಲ್ಲಿ ಆ ಪಾಯಿಂಟಲ್ಲೇ ತುಂಬ ಭಯ ಆಗ್ತಿತ್ತು, ಹೆಂಗೆ ಏನು ಎತ್ತ ಅಂತ ಒಂಥರ ಭಯ ಆಯ್ತಿತ್ತು. 1 ರೌಂಡ್ 2 ರೌಂಡ್ ಹೋಗಿ ಬಂದ್ಮೇಲೆ ಆರಾಮ್ ಅನಿಸ್ತು. ಇವಾಗ ಜಿಪ್ಲೈನ್ ಆಡಕ್ಕೆ ಹೋಗ್ತಾ ಇದ್ದೀನಿ. ಆ ಸೈಕ್ಲಿಂಗ್ ಆಡಿದ್ದು ಮುಗೀತು, ಇವಾಗ ಈ ಜಿಪ್ಲೈನ್ ಆಡಕ್ಕೆ ಹೋಗ್ತಾ ಇದ್ದೀನಿ. ಜಿಪ್ಲೈನ್ ಒನ್ ಆಫ್ ಮೈ ಫೇವ್ರೆಟ್. ಜಿಪ್ಲೈನ್ ಜೊತೆಗೆ ಆ ಸೈಕ್ಲಿಂಗು ಇದು ಜಿಪ್ಲೈನ್ಗೆ ಬ್ರೋ ಕೊಡಿ ಬ್ರೋ. ಆರಾಮ್ ನೀವು ಯಾಕೆ ತೊಂದರೆ ಗೊತ್ತೀರಾ? ಇಸ್ಕೊಳ್ಳಿ ಬ್ರೋ. ಬನ್ನಿ ಅಣ್ಣ, ನಮಗೆ ಸಿಕ್ಕರೆ ನಮಗೆ ತಾನೇ ಫಸ್ಟು. ಆದ್ರೂ ನಾವು ತಗೊಬಂದ್ವಪ್ಪ. ಎಷ್ಟು ಕಷ್ಟಪಟ್ಟು ತಂದಿದ್ದೀವಿ. ನಮಗೆ ಫಸ್ಟ್ ಇರ್ಬೇಕಿತ್ತು. ಇವಾಗ ಇವ್ರು ಆಡ್ತವ್ರೆ, ಇವ್ರು ಆದ್ಮೇಲೆ ನಾವು 4 ಜನ ಆಡ್ಬೇಕು. ನನಗಿದು ಹಸುಗೆ ಅಂದಂಗ ಐತಿತ್ತು ನನಗಿದು. ಡನ್ ಫೈನಲಿ ಜಿಪ್ ಲೈನ್ ಡನ್. ನೆಕ್ಸ್ಟ್ ಗೇಮ್ ನೋಡೋಣ. ನೆಕ್ಸ್ಟ್ ಗೇಮ್ ಯಾವ್ದು ಮೇ ಬಿ ನೆಕ್ಸ್ಟ್ ನಾವು ಸ್ವಿಮ್ಮಿಂಗ್. ಎಡಮಾನಹಳ್ಳಿ ಅಂತ ಅಂದ್ರೆ ನನ್ ಬ್ಯಾಚ್ ಯಾರು ಗೊತ್ತೇ? ನಾನು ಮಾತಾಡ್ತಿರೋದು ನೋಡಿ, ಇವ್ರು ಹೇಳಿದ್ಕೆ ಇವ್ರು ನನಗೇನಾರು ಹೇಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು.